Shall I start, ma'am? ಓಕೆ, ಸೊ ನಾವ್ ಇವಾಗ ನಮ್ಮ ಆಸ್ ಯೂಶುವಲ್ ಸೆಷನ್ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಗೆ ಬರೋಣ. ಸೊ ಯಾವ ರೀತಿ ಕ್ವಶನ್ಸ್ ಗಳಿದಾವ ಒಂದ್ಸಲ ನೋಡೋಣ. ಓಕೆ, ಒಂದ್ ಸೆಕೆಂಡ್. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಕಾಣಿಸ್ತಾ ಇದೆ? ಒಂದ್ಸಲ ಚೆಕ್ ಮಾಡೋಣ. ಓಕೆ, ಇವಾಗ ಕಾಣಿಸ್ತಿದೆ ನೋಡಿ. ಹೌದಾ? ಎಸ್, ಇವಾಗ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ವಿಮರ್ಶಾತ್ಮಕ ಚಿಂತನೆ. ಹೌದಾ? ಕಾಣಿಸ್ತಾ ಇದೆಯಲ್ಲ? ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ. A pizza is divided into 8 equal slices. Meena ate 2 slices and Rahul ate 3 slices. What fraction of the pizza is left? ಹೌದಾ? ಒಂದು ಪಿಜ್ಜಾವನ್ನು 8 ಸಮಾನ ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೀನಾ 2 ಭಾಗ, ಆಮೇಲೆ ರಾಹುಲ್ 3 ಭಾಗ ಇದ್ರು. ಪಿಜ್ಜಾದ ಎಷ್ಟು ಭಾಗ ಉಳಿದಿದೆ? ಹೌದಾ? ಸೊ ಈ ಕ್ವಶನ್ ಯಾವ್ದಕ್ ರಿಲೇಟೆಡ್ ಇದೆ ಹೇಳ್ರಿ ನಮ್ಗೆ? ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆಲ್ಲ ಫ್ರಾಕ್ಷನ್ಸ್ ಅನ್ನ ಹೇಳಿದ್ದೆ. ಓಕೆ, ಸೊ ಹಾಗಾದ್ರೆ ಟೋಟಲ್ ಸ್ಲೈಸ್ ಎಷ್ಟಿದವು? 8 ಇದಾವ. ಹೌದಾ? ಅದರಲ್ಲಿ ಮೀನಾ 2 ಹೋಯ್ತು, ಆಮೇಲೆ 3 ಸ್ಲೈಸ್ ಇದು ಯಾರು ಹೋದ್ರು? ರಾಹುಲ್ ಹೋಯ್ತು. ಅಂದ್ರೆ ಟೋಟಲ್ 5 ಹೋಯ್ತು. ಹಾಗಾದ್ರೆ ಉಳ್ದಿರೋದು 3 ಭಾಗ. ಟೋಟಲ್ ಪಿಜ್ಜಾದಲ್ಲಿ 3 ಭಾಗಗಳು ಉಳಿದಿದಾವ. ಹಾಗಾದ್ರೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಬೋದು ನಾನು? ಯಾರಾದ್ರೂ ಹೇಳ್ಬೋದಾ? ಎಕ್ಸಾಕ್ಟ್ಲಿ, ವೆರಿ ಗುಡ್. ಹೌದಾ? ಸೊ 3 ಭಾಗಗಳಿದಾವೆ. ಟೋಟಲ್ 8 ಪಿಜ್ಜಾ ಸ್ಲೈಸ್ ನಲ್ಲಿ ನಮ್ಗೆ 3 ಭಾಗಗಳು ಉಳಿದಿದಾವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. A square photo frame has a perimeter of 24 centimeter. What is the area of this photo frame? ಒಂದು ಚೌಕಾಕಾರದ ಫೋಟೋ ಫ್ರೇಮ್ ನ ಸುತ್ತಳತೆ 24 ಸೆಂಟಿಮೀಟರ್ ಇದೆ. ಓಕೆ, ಎಷ್ಟಾಯ್ತು? ಆ ಫೋಟೋ ಫ್ರೇಮ್ ನ ವಿಸ್ತೀರ್ಣ ಎಷ್ಟು? ಅಲ್ಲಿ ಸುತ್ತಳತೆ 24 ಇದೆ ಅಂದ್ರೆ ಅದ್ರದ್ದು ಒಂದು ಸೈಡ್ ಎಷ್ಟಿದೆ ಹಾಗಾದ್ರೆ ನನಗೆ? ವೆರಿ ಗುಡ್, 6 ಸೆಂಟಿಮೀಟರ್ ಇದೆ. ಅದ್ರದ್ದು ವಿಸ್ತೀರ್ಣ ಅಂದ್ರೆ ನನಗೆ ಏನಾಗತ್ತೆ ಹೇಳ್ರಿ? ಆಟೋಮೆಟಿಕ್ಲಿ. ವೆರಿ ಗುಡ್. ನೋಡೋಣ, ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡೋಣ ಒಂದ್ಸಲ. ಎಸ್, ಕರೆಕ್ಟ್. ಓಕೆ, ನೆಕ್ಸ್ಟ್. ಇನ್ ಬೆಂಗಳೂರು the temperature was 18 degree in the morning. By afternoon, it rose by 7 degree. And at night, it fell by 5 degree. What was the night temperature? ಬೆಂಗಳೂರಿನಲ್ಲಿ ಬೆಳಿಗ್ಗೆ ತಾಪಮಾನ 18, ಮಧ್ಯಾಹ್ನ ವೇಳೆಗೆ 7 ಹೆಚ್ಚಾಯ್ತು ಮತ್ತು ರಾತ್ರಿ 5 ಕಡಿಮೆ ಆಯ್ತು. ರಾತ್ರಿಯ ತಾಪಮಾನ ಎಷ್ಟಿತ್ತು ಹೇಳ್ಬೋದಾ? ನಮ್ಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಹಿಂಟ್ ಹೋಗ್ಬೇಕು. ಓಕೆ, ಹೌದಾ? ಎಷ್ಟಾಯ್ತು ನೋಡ್ರಿ. ಅಲ್ಲೇನಾಗ್ತದೆ? 18ಕ್ಕೆ 7 ಕೂಡಿ, ಹೌದಾ? 18 25. ಅದಾದ್ಮೇಲೆ ಏನಾಯ್ತು? 5 ಮೈನಸ್ ಮಾಡ್ರಿ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಏನಿರ್ಬೋದು? ಆಪ್ಷನ್ ಎ ಕರೆಕ್ಟಾ? ನೋಡೋಣ ನಿಮ್ ಪ್ರಕಾರ. ಎಸ್, ವೆರಿ ಗುಡ್. ನೆಕ್ಸ್ಟ್, look at the patterns 3, 7, 11, 15. What is the missing number? ಸಾರಿ, ಅದೇನಾಯ್ತು, ನಾನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಏನು ಕ್ಲಿಕ್ ಮಾಡ್ಬಿಟ್ಟೆ. ಇರ್ಲಿ, ಅದೇನಾಗಿತ್ತು? ಲುಕ್ ಎಟ್ ದ ಪ್ಯಾಟರ್ನ್ಸ್ 3, 7, 11, 15 ಆಗಿದ್ರೆ ಅಲ್ಲಿ ಏನಾಗಿದೆ? 7 3 ಮಾಡ್ರಿ 4 ಡಿಫ್ರೆನ್ಸ್ ಇದೆ. 11 7 ಮಾಡ್ರಿ ಅಲ್ಲಿ 4 ಡಿಫ್ರೆನ್ಸ್ ಇದೆ. ಹಾಗಾಗಿ ನಮ್ಗೆ 15 ಆದ್ಮೇಲೆ ಅದಕ್ಕೆ 4 ಆಡ್ ಮಾಡಿದ್ರೆ ನಮ್ಗೆ ಏನಾಯ್ತು? 19 ಬಂತು. ಓಕೆ, ಸೊ ನೆಕ್ಸ್ಟ್. A book has 20 chocolates. Priya and Rohan share them in the ratio 2:3. How many chocolates does Rohan get? ಹೌದಾ? ಒಂದು ಪೆಟ್ಟಿಗೆಯಲ್ಲಿ 20 ಚಾಕ್ಲೇಟ್ಗಳಿವೆ. ಹೌದಾ? ಪ್ರಿಯಾ ಮತ್ತು ರೋಹನ್ ಅವುಗಳನ್ನ 2:3 ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ. ರೋಹನ್ಗೆ ಎಷ್ಟು ಚಾಕ್ಲೇಟ್ಗಳು ಸಿಗುತ್ತವೆ? ಕರೆಕ್ಟ್. ಹಾಗಾದ್ರೆ ಒಂದು 2 ಭಾಗ ಏನಾಗಿದೆ? ಪ್ರಿಯಾಗ್ ಹೋಗಿದೆ. 3 ಭಾಗ ಯಾರಿಗೆ ಆಗಿದೆ? ರೋಹನ್ಗಿದೆ. ಹಾಗಾದ್ರೆ ರೋಹನ್ಗೆ ಎಷ್ಟು ಚಾಕ್ಲೇಟ್ಗಳಿದಾವೆ ನೋಡೋಣ. ಹೌದಾ? ನೋಡೋಣ. ಯಾರು ಆಪ್ಷನ್ ಸಿ ಅಂತ ಇದ್ದಾರೆ, ಚೆಕ್ ಮಾಡೋಣ. ಎಸ್, ಕರೆಕ್ಟ್.
ಅಂದ್ರೆ ಜಾಸ್ತಿಯಲ್ಲಿ. ಹೌದಾ? ನೆಕ್ಸ್ಟ್, a train leaves Mysore at 10:45 a.m. and takes 2 hours 30 minutes to reach Bangalore. At what time does it arrive? ಹೌದಾ? ಒಂದು ರೈಲು ಮೈಸೂರಿನಿಂದ ಬೆಳಿಗ್ಗೆ 10:45ಕ್ಕೆ ಹೊರಟು 2 ಗಂಟೆ 30 ನಿಮಿಷ ತಗೊಳ್ತು ಏನು ಬೆಂಗಳೂರು ಮುಟ್ಲಿಕ್ಕೆ. ಹೌದಾ? ಅವಾಗ ಎಷ್ಟು ಗಂಟೆ ಆಗಿರ್ಬೋದು? ಹಂಗಾದ್ರೆ 10:45ಕ್ಕೆ ನಾವೇನ್ ಮಾಡ್ಬೇಕು? 2 ಗಂಟೆ 30 ನಿಮಿಷವನ್ನ ಆಡ್ ಮಾಡಿದ್ರೆ ಎಷ್ಟಾಗತ್ತಾ ಹೇಳ್ಬೋದಾ? ಎಸ್, ಯಾರೋ ಒಬ್ರು ಆಪ್ಷನ್ ಎ ಅಂತ ಇದ್ದಾರೆ, ಸಮ್ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಅಂತ ಇದ್ದಾರೆ. ಯಾವ್ದನ್ನ ಕನ್ಸಿಡರ್ ಮಾಡ್ಲಿ ನಾನು? ನೋಡೋಣ, ಆಪ್ಷನ್ ಎ ಅಂತ ನೋಡೋಣ. ಎಸ್, ವೆರಿ ಗುಡ್ ಸ್ಟೂಡೆಂಟ್. ಓಕೆ, ಸೊ ಆಪ್ಷನ್ ಎ ಇವಾಗ ನಮ್ಗೆ 1:15. ಓಕೆ, ಅರ್ಜುನ್ ಬಾಟ್ ಅ ನೋಟ್ಬುಕ್ ಫಾರ್ 25 rupees 50 paise. ಹೌದಾ? ಸೊ ಅಲ್ಲಿ 25 ರೂಪಾಯಿ 50 ಪೈಸೆಗೆ ಅವ ಏನ್ ಮಾಡಿದ? ಒಂದು ನೋಟ್ಬುಕ್ ತಗೊಂಡ. ಆಮೇಲೆ ಪೆನ್ ಫಾರ್ 12 rupees 50 paise. ಹೌದಾ? 12.5 ರೂಪಾಯಿ. ಇಫ್ ಹಿ ಗಿವ್ಸ್ 50 ನೋಟ್ ಟು ದ ಶಾಪ್ ಕೀಪರ್, ಹೌ ಮಚ್ ಚೇಂಜ್ ವಿಲ್ ಹಿ ಗೆಟ್ ಬ್ಯಾಕ್? ಹೌದಾ? ಸೊ ಅರ್ಜುನ್ ಅವರು 25.5 ರೂಪಾಯಿ ಕೊಟ್ಟು ಒಂದು ನೋಟ್ಬುಕ್, 12.5ಗೆ ಒಂದು ಪೆನ್ ಖರೀದಿಸಿದ. ಅವನು 50 ರೂಪಾಯಿ ನೋಟ್ ಅನ್ನ ಕೊಟ್ಟ. ಹೌದಾ? 50 ರೂಪಾಯಿ ಕೊಟ್ಟ ಅಂಗಡಿ ಅವನಿಗೆ. ಆದ್ರೆ ಎಷ್ಟು ಚಿಲ್ಲರೆ ಕೊಡ್ಬೇಕು ಅವರು? ಅಲ್ಲಿ ನೋಡ್ರಿ, ಅವೆರಡನ್ನ ಆಡ್ ಮಾಡಿ 50ರಲ್ಲಿ ಮೈನಸ್ ಮಾಡ್ರಿ, ನಿಮ್ಗೆ ಆನ್ಸರ್ ಸಿಕ್ಬಿಡತ್ತ. ಹೌದಾ? 25 12 ಎಷ್ಟಾಯ್ತು ನಮ್ಗೆ? 37 ಆಯ್ತು. 37 ಕರೆಕ್ಟಾ? 37 ಆಯ್ತು. 37 ಅದು 38 ಆಯ್ತು. ಹಾಗಾದ್ರೆ ಎಷ್ಟು ಆನ್ಸರು? ಎಷ್ಟು ರೂಪಾಯಿ ಹೊಳ್ಕೊಡ್ಬೇಕಮ್ಮ? ವೆರಿ ಗುಡ್, 12 ರೂಪಾಯಿಯನ್ನ ಅವನು ಕೊಡ್ಬೇಕು. ಹೌದಾ? ಸೊ ನಮ್ ಸ್ಟೂಡೆಂಟ್ಸ್ ಲೆಕ್ಕದಲ್ಲಿ ಭಾರಿ ಸ್ಟ್ರಾಂಗ್ ಇದ್ದಾರೆ. ಹೌದಾ? ದ ಟೂ ಅಕ್ಯೂಟ್ ಆಂಗಲ್ ಆಫ್ ಅನ್ ಐಸೋಲ್ಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆರ್ ಈಕ್ವಲ್. ವಾಟ್ ಈಸ್ ದ ಮೆಜರ್ ಆಫ್ ಈಚ್ ಅಕ್ಯೂಟ್ ಆಂಗಲ್? ಹೌದಾ? ಸೊ ಒಂದು ಸಮದ್ವಿಬಾಹು ಲಂಬ ಕೋನ ತ್ರಿಕೋನದ 2 ಲಘು ಕೋನಗಳು ಸಮನಾಗಿವೆ. ಪ್ರತಿಯೊಂದು ಲಘು ಕೋನದ ಅಳತೆ ಎಷ್ಟು? ಸಮದ್ವಿಬಾಹು ಲಂಬ ಕೋನ, ಆಲ್ರೆಡಿ ಅಲ್ಲೊಂದು ಲಂಬ ಕೋನ ಇದೆ, ಇನ್ನೆರಡು ಸಮವಾಗಿದೆ. ಹಾಗಾದ್ರೆ ಲಘು ಕೋನದ ಅಳತೆ ಎಷ್ಟು ನಮ್ಗೆ? ನೋಡೋಣ. ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಎಸ್, ವೆರಿ ಗುಡ್, ಎಕ್ಸಾಕ್ಟ್ಲಿ. ನೆಕ್ಸ್ಟ್, ವಾಟ್ ಈಸ್ ದ ಫಾಸ್ಟ್ ವೇ ಟು ಸಾಲ್ವ್ 25 into 18 into 4? ಏನಾಗ್ಬೋದು ನೋಡ್ರಿ ಆನ್ಸರ್? ಕ್ವಿಕ್ ಆಗಿ ಆನ್ಸರ್ ಹೇಳ್ಬೇಕಿಲ್ಲೇ, ನೋ ಕ್ಯಾಲ್ಕುಲೇಟರ್. ಹೌದಾ? ನೋಡ್ರಿ, ಎಕ್ಸಾಕ್ಟ್ಲಿ 1800 ಇದೆ, 600, 1600 ಇದೆ, 180 ಇದೆ, 2000 ಇದೆ. ಯಾವ್ದಿರ್ಬೋದು? ಫಾಸ್ಟ್ ವೇ 25 into 4 ಮಾಡ್ರಿ, 100 ಆಯ್ತು. 100 into 18 ಮಾಡ್ರಿ. ಎಕ್ಸಾಕ್ಟ್ಲಿ ಸ್ಟೂಡೆಂಟ್ಸ್, ಏನಾಯ್ತು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ, ಲಾಸ್ಟ್ ಕ್ವಶನ್. ಹೌದಾ? ವಾಟ್ ಈಸ್ ದ ಫಾಲೋವಿಂಗ್ ಶೇಪ್ಸ್ ಹ್ಯಾಸ್ ಎಕ್ಸಾಕ್ಟ್ಲಿ 4 lines ಆಫ್ ಸಿಮೆಟ್ರಿ? ಹೌದಾ? ಇಲ್ಲಿ ಪ್ಯಾಟರ್ನ್ ಇದೆ ಇಲ್ಲ? ಹೌದಾ? ಸೊ ಅಲ್ಲಿ ಏನಾಗಿದೆ? ಕೆಳಗಿನ ಆಕಾರದಲ್ಲಿ. ಹೌದಾ? ಲೈನ್, ಎಕ್ಸಾಕ್ಟ್ಲಿ ಲೈನ್ ಸಿಮೆಟ್ರಿ ಕೇಳಿದ್ರಲ್ಲ ನೀವು, ಸಮಮಿತಿ ಆಕೃತಿಗಳನ್ನ ಕಲ್ತೀರಿ. ನಾವು ಎಕ್ಸಾಕ್ಟ್ಲಿ ಕಟ್ ಮಾಡಿದ್ರೆ ಕರೆಕ್ಟ್ ಪೀಸ್ 2 ಕಡೆ ಆಗ್ಬೇಕು ನಿಮ್ಗೆ ಅರ್ಥ ಆಗುವಾಗೆ. ಯಾವುದೇ ನಾವ್ ಏನಂದ್ರೆ ಒಂದು ಆಕಾರವನ್ನ, ಏನೋ ಒಂದು ವಸ್ತುವನ್ನ ಕಟ್ ಮಾಡಿದ್ವಿ ಅಂದ್ರೆ 2 ಸೈಡ್ ನಮಗ್ ಕರೆಕ್ಟ್ ಆಗಿ ಬರ್ಬೇಕು. ಆ ರೀತಿ ಯಾವ್ದ್ರಲ್ಲಿ ಬರತ್ ನೋಡ್ರಿ? ರೆಕ್ಟಾಂಗಲ್ ನಲ್ಲಿ ಬರುತ್ತಾ, ಅಥವಾ ಸರ್ಕಲ್ ನಲ್ಲಿ ಬರುತ್ತಾ, ಅಥವಾ ಸ್ಕ್ವೇರ್ ನಲ್ಲಿ ಬರುತ್ತಾ, ಅಥವಾ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ನಲ್ಲಿ ಬರುತ್ತಾ? ಎಕ್ಸಾಕ್ಟ್ಲಿ ಸಮಭಾಗಗಳು ಬರ್ಬೇಕು ನಮ್ಗೆ. ಎಸ್, ಯಾವ್ದಿರ್ಬೋದು ಹೇಳಿ? ಎಕ್ಸಾಕ್ಟ್ಲಿ ಆಪ್ಷನ್ ಸಿ ಅಂತ ಇದ್ದಾರೆ. ನೋಡೋಣ. ಎಸ್, ವೆರಿ ಗುಡ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ಸೊ ನಮ್ದೇನಾಯ್ತು? 90 out of 100 ಆಯ್ತು. ಕರೆಕ್ಟ್. ಸೊ ಅಲ್ಲಿ ಏನಾಯ್ತು? ನಾನು ಅಕಸ್ಮಾತ್ ಆಗಿ ಒಂದು ಬಟನ್ ಪ್ರೆಸ್ ಮಾಡಿದೆ, ಅಲ್ಲಿ ಏನಾಯ್ತು? ಅದು ಆನ್ಸರ್ ಅನ್ನ ತಗೊಂಡ್ಬಿಟ್ಟಿತ್ತು. ಹಾಗಾಗಿ ಅದು 90 ಅಂತ ಆಯ್ತು. ಇಲ್ಲ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲವೂ ಕ್ವಶನ್ಸ್ಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ರು. ಓಕೆ, ಸೊ ಇಷ್ಟೊತ್ತವರೆಗೂ ನಾನು ಹೇಳಿರುವಂತ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಸ್ ಅನ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ವಿ ವಿಲ್ ಮೀಟ್ ಅವರ್ ನೆಕ್ಸ್ಟ್ ಸೆಷನ್, ಓಕೆ, ವಿತ್ ಕಲರ್ಫುಲ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಕಲರ್ಫುಲ್ ಅನದರ್ ನ್ಯೂ ಚಾಪ್ಟರ್. ಓಕೆ, ಸೊ ಇಷ್ಟೊತ್ತವರೆಗೂ ಹೇಳಿರುವಂತ ಟಾಪಿಕ್ ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ.
ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು.